ಮಿತ್ರರೇ ನಮಸ್ಕಾರ. ಮಿತ್ರರೇ, ಸುದೀರ್ಘವಾಗಿ ರಾಜಕೀಯ ಬೆಳವಣಿಗೆಗಳು, ಅಂತಾರಾಷ್ಟ್ರೀಯ ವಿಚಾರಗಳು ಇದೆಲ್ಲದರ ನಡುವೆ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ನನಗೇನು ಒಂದು ಕಾನ್ಫಿಡೆನ್ಸ್ ಅಂತಂದರೆ, ಈ ಬಾರಿ RCB ಆಡ್ತಾ ಇರುವಂಥ ರೀತಿಯನ್ನು ನೋಡಿದ್ರೆ ಇವರು ಡೆಫಿನೆಟ್ ಆಗಿ ಫೈನಲ್ಲಿಗೆ ಬರ್ತಾರೆ, ಆಗ ಮಾತನಾಡೋಣ ಅಂತ ಸುಮ್ಮನೆ ಇದ್ದೆ. ಈಗ ಹಾಗೆ ಆಗಿದೆ. RCB ಇವತ್ತು ಫೈನಲ್ ಆಡ್ತಾ ಇದೆ. ಇವತ್ತೇನಾದರೂ ಗೆದ್ದಿದ್ದೇ ಆದರೆ ಸತತವಾಗಿ 2 ಬಾರಿ ಕಪ್ ಗೆದ್ದಂತಹ ತಂಡ ಅನ್ನುವಂಥ ಹಿರಿಮೆ RCBಗೆ ಸಿಗುತ್ತೆ. ಮೇಲ್ನೋಟಕ್ಕೆ ನೋಡಿದ್ರೆ RCB ಗೆಲ್ಲುವಂತಹ ಫೇವ್ರೇಟ್. ಅತ್ಯದ್ಭುತವಾದಂತಹ ಬ್ಯಾಟರ್ಗಳಿದ್ದಾರೆ, ಬೌಲಿಂಗ್ ವಿಭಾಗದಲ್ಲೂ ಕೂಡ ಮಿಂಚುತ್ತಾ ಇದೆ. ಈ ಹಿಂದೆಲ್ಲ ಏನಾಗ್ತಾ ಇತ್ತು ಅಂತಂದ್ರೆ ಬ್ಯಾಟ್ಸ್ಮನ್ಗಳಿರ್ತಾ ಇದ್ರು, ಬೌಲಿಂಗ್ ವಿಭಾಗ ವೀಕ್ ಆಗಿರ್ತಾ ಇತ್ತು. ಆದ್ರೆ ಈ ಬಾರಿ ಹಾಗಿಲ್ಲ. ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲೂ ಕೂಡ RCB ತುಂಬಾ ಕನ್ವಿನ್ಸಿಂಗ್ ಆಗಿ ಕಾಣ್ತಾ ಇದೆ. ಹಾಗಂತ ಟೀಮ್ನಲ್ಲಿ ಎಲ್ಲವೂ ಸರಿಯಾಗಿದೆ ಅಂತಿಲ್ಲ. ಮೊದಲನೇದಾಗಿ ಗುಜರಾತ್ನಲ್ಲಿ ಆಡ್ತಾ ಇದ್ದಾರೆ, ಅದು GTಗೆ ಹೋಮ್ ಗ್ರೌಂಡ್. GT ಗುಜರಾತ್ನಲ್ಲಿ ಆಡಿದಂತಹ ಪಂದ್ಯಗಳನ್ನು ಸತತವಾಗಿ ಗೆಲ್ತಾನೆ ಬರ್ತಾ ಇದೆ. RCB ಹಿಂದೆ ಆಡಿದಂತಹ ಪಂದ್ಯದಲ್ಲಿ ಗುಜರಾತ್ನಲ್ಲಿ ಬಹಳ ಹೀನಾಯವಾಗಿ ಸೋತು ಹೋಗಿದೆ. ಹೀಗೆ ಕೆಲವೊಂದಷ್ಟು ನ್ಯೂನತೆಗಳು ಕೂಡ ಇದ್ದಾವೆ, ಕೆಲವೊಂದಷ್ಟು ಪ್ಲಸ್ ಪಾಯಿಂಟ್ಗಳು ಕೂಡ ಇದ್ದಾವೆ. ಗುಜರಾತ್ನಲ್ಲೂ ಕೂಡ ಎಲ್ಲವೂ ಸರಿಯಾಗಿದೆ ಅಂತೇನಿಲ್ಲ. ಅದರ ಬಗ್ಗೆ ಈ ವಿಡಿಯೋದಲ್ಲಿ ಸ್ವಲ್ಪ ಚರ್ಚೆ ಮಾಡೋಣ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, RCBಯದ್ದು ಈ ಬಾರಿ IPLನಲ್ಲಿ ಬಹಳ ಅದ್ಭುತವಾದಂತಹ ಜರ್ನಿ. ಆರಂಭದಿಂದಲೂ ಕೂಡ RCB ಕ್ವಾಲಿಫೈಯರ್ ರೌಂಡ್ ಅನ್ನು ಪ್ರವೇಶಿಸುತ್ತೋ ಇಲ್ವೋ ಆ ರೀತಿಯ ಆತಂಕವೇ ಇರಲಿಲ್ಲ. ಕನ್ಫರ್ಮ್ ಆಗಿಬಿಟ್ಟಿತ್ತು, ಇವರು ಕ್ವಾಲಿಫೈಯರ್ ರೌಂಡ್ ಅನ್ನು ಪ್ರವೇಶ ಮಾಡಿಯೇ ಮಾಡ್ತಾರೆ, ಫೈನಲ್ಗೆ ಹೋಗುವಂತ ಸಾಧ್ಯತೆ ಜಾಸ್ತಿ ಇದೆ ಅಂತ. ಯಾಕೆ ಕೇಳಿದ್ರೆ ಆರಂಭದಿಂದಲೂ ಕೂಡ ಇವರ ರನ್ ರೇಟ್ ಚೆನ್ನಾಗಿತ್ತು, ಗೆಲ್ತಾನೆ ಬಂದಿದ್ರು. ಗೆದ್ದಂತಹ ಪಂದ್ಯಗಳನ್ನ ತೀರಾ ಕನ್ವಿನ್ಸಿಂಗ್ ಆಗಿ ಗೆದ್ದಿದ್ರು. ಏನೋ ಹೆಣಗಾಡಿ ಬಿಟ್ಟು ಗೆದ್ರು ಅನ್ನುವಂತಹ ಪಂದ್ಯಗಳು ತೀರಾ ಕಡಿಮೆ. ಹೀಗಾಗಿ RCB ಕ್ವಾಲಿಫೈಯರ್ ರೌಂಡ್ ಅನ್ನು ಪ್ರವೇಶ ಮಾಡುತ್ತಿದ್ದ ಹಾಗೆ ಫೈನಲ್ಗೆ ಬರ್ತಾರೆ ಎನ್ನುವಂಥದ್ದು ಕನ್ಫರ್ಮ್ ಆಗಿತ್ತು. ಅದೇ ರೀತಿಯಾಗಿದೆ. ಮಿತ್ರರೇ, ಕ್ವಾಲಿಫೈಯರ್ 1ರಲ್ಲಿ GTಯನ್ನು ಸೋಲಿಸಿ RCB ಫೈನಲ್ಗೆ ಬಂದಿತ್ತು. GT ಮತ್ತೊಂದು ಅವಕಾಶವನ್ನು ತೆಗೆದುಕೊಂಡು ರಾಜಸ್ಥಾನವನ್ನು ಸೋಲಿಸಿ ಫೈನಲ್ಗೆ ಬಂದಿದೆ. ಈ ಬಾರಿ RCBಗೆ ಬಹಳ ದೊಡ್ಡ ಬೆನಿಫಿಟ್ ಏನು ಗೊತ್ತಾ? ಅವರ ಬ್ಯಾಟಿಂಗ್ ವಿಭಾಗ ಚೆನ್ನಾಗಿದೆ, ಬೌಲಿಂಗ್ ವಿಭಾಗ ಚೆನ್ನಾಗಿದೆ, ಇದೆಲ್ಲ ಒಂದು ಭಾಗ. ಆದರೆ ಈ ಹಿಂದೆ ಇತ್ತಲ್ಲ ಒತ್ತಡ, ಅದು ಈ ಬಾರಿ ಇಲ್ಲ. ಕಳೆದ ಬಾರಿಯವರೆಗೂ ಕೂಡ ಅವರು ಯಾವ ಒತ್ತಡದಲ್ಲಿ IPL ಆಡ್ತಾ ಇದ್ರು ಅಂತಂದ್ರೆ, ಇಷ್ಟು ವರ್ಷಗಳ ಕಾಲ ಆಡಿದೀವಿ, ಇಷ್ಟೊಂದು ಬಲಿಷ್ಠವಾದಂತಹ ತಂಡ, ಅತಿ ಹೆಚ್ಚು ಫ್ಯಾನ್ ಫಾಲೋಯಿಂಗ್ ಇದೆ, ಇಷ್ಟಾದರೂ ಕೂಡ ನಮ್ಮ ಕೈಯಲ್ಲಿ ಒಂದೇ ಒಂದು ಕಪ್ ಗೆಲ್ಲೋದಕ್ಕಾಗಿಲ್ಲ ಅಲ್ವಾ? ಪ್ರತಿ ಬಾರಿಯೂ ಕೂಡ ಅವರ ಫ್ಯಾನ್ಸ್ಗಳು ಈ ಸಲ ಕಪ್ ನಮ್ಮದೇ ಅಂತ ಹೇಳಿ ಪ್ರತಿ ಬಾರಿ ಹೇಳುತ್ತಲೇ ಬಂದಿದ್ದಾರೆ. RCBಗೆ ಅಷ್ಟೊಂದು ಬೆಂಬಲ ಕೊಟ್ಟಿದ್ದಾರೆ. ಆದರೂ ಕೂಡ RCB ಕೈಯಲ್ಲಿ ಕಪ್ ಗೆಲ್ಲೋದಕ್ಕಾಗಿರಲಿಲ್ಲ. ವಿರಾಟ್ ಕೊಹ್ಲಿ, ಕ್ರಿಸ್ ಗೇಲ್, ABD, ವ್ಯಾಟ್ಸನ್ ಹೀಗೆ ದೈತ್ಯರನ್ನೇ ಕಣಕ್ಕಿಳಿಸಿದ್ರೂ ಕೂಡ RCBಗೆ ಕಪ್ ಮಾತ್ರ ಮರೀಚಿಕೆ ಆಗಿತ್ತು. ಅಂತಹದ್ರಲ್ಲಿ 2025ರಲ್ಲಿ RCB ಕಪ್ ಅನ್ನ ಗೆಲ್ಲುತ್ತೆ. ಅಲ್ಲಿಗೆ ಮಿತ್ರರೇ, ಆ ಒತ್ತಡ ಇತ್ತಲ್ಲ, ಅದು ಮಂಜಿನಂತೆ ಕರಗಿ ಹೋಗ್ಬಿಟ್ಟಿದೆ. ಈ ಬಾರಿ RCBಗೆ ಅಂತಹ ಒತ್ತಡವೇ ಇರಲಿಲ್ಲ. ಫೈನಲ್ ಪಂದ್ಯವನ್ನ ಆಡುವಂತಹ ಸಂದರ್ಭದಲ್ಲೂ ಕೂಡ ಈ ಒತ್ತಡ ಇರೋದಿಲ್ಲ. ಅವರೇನೇ ಇದ್ರೂ ಕೂಡ 10ರಲ್ಲಿ 11ನೇ ಮ್ಯಾಚ್ ರೀತಿಯಲ್ಲೇ ಆಡ್ತಾರೆ. ಹೀಗಾಗಿ ಸಹಜವಾಗಿ ಇದು RCBಗೆ ಈ ಬಾರಿಯ ದೊಡ್ಡ ಬೆನಿಫಿಟ್. ಹಾಗಾದ್ರೆ ಇವತ್ತಿನ ಪಂದ್ಯದಲ್ಲಿ RCBಯ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು ನೋಡೋದಾದ್ರೆ, RCBಯ ಬ್ಯಾಟಿಂಗ್ ಡೆಪ್ತ್ ಇದೆಯಲ್ಲ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಆದ್ರೆ ಅಲ್ಲೂ ಕೂಡ ಕೆಲವೊಂದಷ್ಟು ವೀಕ್ನೆಸ್ಗಳಿದಾವೆ. ಓಪನಿಂಗ್ ಯಾರು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇದುವರೆಗೆ ಕನ್ಫರ್ಮೇಶನ್ ಸಿಕ್ಕಿಲ್ಲ. ಕೆಲ ಪಂದ್ಯಗಳಲ್ಲಿ ಉತ್ತಮ ಆರಂಭ ಕೊಟ್ಟಿದ್ದಂತಹ ಪಿಲ್ ಸಾಲ್ಟ್ ಗಾಯಗೊಂಡು ವಾಪಸ್ ಹೋಗಿದ್ರು ಅವರು. ಈಗ ಪುನಃ ತಂಡವನ್ನ ಸೇರ್ಕೊಂಡಿದ್ದಾರೆ. ಕಳೆದ ಪಂದ್ಯದಲ್ಲಿ ಅವರು ಆಡಿರಲಿಲ್ಲ. ಅವರ ಬದಲಾಗಿ ವೆಂಕಟೇಶ್ ಅಯ್ಯರ್ ಅವರು ಆರಂಭಿಕರಾಗಿ ಕಣಕ್ಕಿಳಿದಿದ್ರು. ಇವತ್ತು ಪಿಲ್ ಸಾಲ್ಟ್ ಆಡ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಕನ್ಫರ್ಮೇಶನ್ ಇಲ್ಲ. ಒಂದು ವೇಳೆ ಸಾಲ್ಟ್ ತಂಡವನ್ನ ಸೇರ್ಕೊಂಡಿದ್ದೆ ಆದ್ರೆ ಫೈನಲ್ನಲ್ಲಿ RCBಗೆ ಮತ್ತಷ್ಟು ಹುಮ್ಮಸ್ಸು ಬರುತ್ತೆ. ಕೊಹ್ಲಿ ಮತ್ತು ಸಾಲ್ಟ್ ಆರಂಭಿಕರಾಗಿ ಕಣಕ್ಕಿಳಿತಾರೆ. ಒಂದು ಅದ್ಭುತವಾದಂತಹ ಆರಂಭ ಬಂದಿದ್ದೆ ಆದ್ರೆ ಫೈನಲ್ ಪಂದ್ಯ ಸಾಕಷ್ಟು ಈಸಿ ಆಗುತ್ತೆ. ಅದಾದ ಬಳಿಕ ರಜತ್ ಪಟ್ಟಿದಾರ್ ಇರಬಹುದು ಅಥವಾ ದೇವದತ್ ಪಡಿಕ್ಕಲ್ ಇರಬಹುದು, ಉತ್ತಮವಾಗಿ ಆಡ್ತಾ ಇದ್ದಾರೆ. ಫೈನಲ್ ಪಂದ್ಯದಲ್ಲೂ ಕೂಡ ಈ ಇಬ್ಬರ ಮೇಲೂ ಕೂಡ ಸಾಕಷ್ಟು ನಿರೀಕ್ಷೆ ಇದೆ. ಇನ್ನು ಕೃಣಾಲ್ ಪಾಂಡ್ಯ ಆಪತ್ ಬಾಂಧವನಾಗಿ ಆಡ್ತಾ ಇದ್ದಾರೆ. ಅನೇಕ ಮ್ಯಾಚ್ಗಳನ್ನ ಅವರ ಕಾರಣದಿಂದಾಗಿಯೇ RCB ವಿನ್ ಆಗಿದೆ. ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲೂ ಕೂಡ RCBಗೆ ನೆರವಾಗಿ ಆಲ್ರೌಂಡರ್ ಆಟ ಆಡ್ತಾ ಇದ್ದಾರೆ. ಆದ್ರೆ ಮಿತ್ರರೇ, ಇಲ್ಲಿಂದ ಆಚೆಗೆ RCB ಸ್ವಲ್ಪ ವೀಕ್ ಆಗಿ ಕಾಣುತ್ತೆ. ಲೋವರ್ ಮಿಡಲ್ ಆರ್ಡರ್ ನಲ್ಲಿ RCB ಸಮಸ್ಯೆ ಎದುರಿಸ್ತಾ ಇದೆ. ಮುಖ್ಯವಾಗಿ ಟೀಮ್ ಡೇವಿಡ್ ನಿಂದ ಉತ್ತಮವಾದಂತಹ ಪ್ರದರ್ಶನ ಬರ್ತಾ ಇಲ್ಲ. ಜಿತೇಶ್ ಶರ್ಮಾ ಕೂಡ ಪ್ರತಿ ಪಂದ್ಯದಲ್ಲೂ ಫೇಲ್ಯೂರ್ ಆಗ್ತಾ ಇದ್ದಾರೆ. ಇನ್ನು ಶೆಫರ್ಡ್ ಅಂತೂ ಯಾಕೆ ಅವರನ್ನು ಆಡಿಸ್ತಾ ಇದ್ದಾರೆ ಅನ್ನುವಂಥದ್ದೇ ಫ್ಯಾನ್ಸ್ ಗಳಿಗೆ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಅವ್ರ ಬದಲಿಗೆ ಬೇರೆ ಏನಾದರೂ ಪ್ರಯೋಗ ಮಾಡಬಹುದಿತ್ತೇನೋ ಅಂತ. ಆದ್ರೆ ಫೈನಲ್ ಪಂದ್ಯದಲ್ಲಿ ಅಂತಹ ಪ್ರಯತ್ನಗಳನ್ನ ಮಾಡುವ ಸಾಧ್ಯತೆಗಳು ಕಡಿಮೆ ಇದೆ. ಶೆಫರ್ಡ್ ಇಂದ ಒಂದು ಉತ್ತಮವಾದಂತಹ ಇನ್ನಿಂಗ್ಸ್ ಬೇಕಾಗಿದೆ. ಬೌಲಿಂಗ್ ನಲ್ಲಿ ಅವರೇನೋ ಸಾಧನೆ ಮಾಡದೇ ಇರಬಹುದು, ಬ್ಯಾಟಿಂಗ್ ನಲ್ಲಾದ್ರೂ ತಂಡಕ್ಕೆ ನೆರವಾಗುವಂತಹ ಅವಶ್ಯಕತೆ ಇದೆ.
ಇನ್ನು RCBಯ ಬೌಲಿಂಗ್ ವಿಭಾಗ ತುಂಬಾ ಚೆನ್ನಾಗೇ ಇದೆ, ಅದರ ಬಗ್ಗೆ ಹೆಚ್ಚಿಗೆ ಹೇಳೋದೇನು ಬೇಕಾಗಿಲ್ಲ. ಭುವನೇಶ್ವರ್ ಕುಮಾರ್ ಎಕ್ಸಲೆಂಟ್ ಬೌಲಿಂಗ್ ಮಾಡಿದ್ದಾರೆ. ಅನೇಕ ಪಂದ್ಯಗಳನ್ನ ಅವರ ಕಾರಣದಿಂದಾಗಿಯೇ RCB ಗೆದ್ದಿದೆ. ಇನ್ನು ಡಫಿ ಮತ್ತು ಹೇಸಲ್ವುಡ್ ಕೂಡ ಉತ್ತಮವಾದಂತಹ ಬೌಲಿಂಗ್ ಮಾಡ್ತಾ ಇದ್ದಾರೆ. ಹೇಸಲ್ವುಡ್ ಕಳೆದ ಪಂದ್ಯದಲ್ಲಿ ಸ್ವಲ್ಪ ದುಬಾರಿ ಆದ್ರೂ ಕೂಡ ಪಂದ್ಯಕ್ಕೆ ಅವರ ಕಾಂಟ್ರಿಬ್ಯೂಷನ್ ತುಂಬಾ ಚೆನ್ನಾಗೇ ಇದೆ. ಇನ್ನು ರಸಿಕ್ ಸಲಾಮ್ದಾರ್ ಸ್ವಲ್ಪ ದುಬಾರಿ ಆಗ್ತಾರೆ, ಆದ್ರೂ ಕೂಡ RCB ಅವರ ಮೇಲೆ ಡಿಪೆಂಡ್ ಆಗಬಹುದು. ಬೌಲಿಂಗ್ ವಿಭಾಗದಲ್ಲಿ RCB ಏನೋ ದೊಡ್ಡದಾಗಿ ತಲೆ ಕೆಡಿಸಿಕೊಳ್ಳೋದು ಬೇಕಾಗಿಲ್ಲ. RCB ಇರುವಂತಹ ದೊಡ್ಡ ಚಾಲೆಂಜ್ ಏನು ಕೇಳಿದ್ರೆ GTಯ ಆರಂಭಿಕ ಬ್ಯಾಟ್ಸ್ಮನ್ ಗಳನ್ನ ಬೇಗ ಔಟ್ ಮಾಡುವಂತದ್ದು. ಅದೊಂದೇ RCB ಗೆಲುವಿನ ಸೂತ್ರ ಅಷ್ಟೇ. GTಗೆ ಕಂಪೇರ್ ಮಾಡಿದ್ರೆ RCB ಎಲ್ಲಾ ವಿಭಾಗದಲ್ಲೂ ಕೂಡ ಬೆಟರ್ ಆಗಿ ಕಾಣಿಸ್ತಾ ಇದೆ. ಆದ್ರೆ GT ಕೈಯಲ್ಲೂ ಕೂಡ ಕೆಲವೊಂದಷ್ಟು ಸ್ಟ್ರೆಂತ್ ಇದೆ. ಅದೇನು ಕೇಳಿದ್ರೆ ಮೊದಲನೇದಾಗಿ ಅವರ ಓಪನರ್ಸ್ ಸಾಯಿ ಸುದರ್ಶನ್ ಮತ್ತು ಗಿಲ್ ಇಬ್ರು ಕೂಡ ಅತ್ಯದ್ಭುತವಾದಂತಹ ಓಪನಿಂಗ್ ಪಾರ್ಟ್ನರ್ಸ್ ಆಗಿದ್ದಾರೆ. ಇವರಿಬ್ರು ಯಾವ್ಯಾವ ಮ್ಯಾಚ್ ಅನ್ನ ಚೆನ್ನಾಗಿ ಆಡಿದರು ಅಂದ್ರೆ 50ಕ್ಕಿಂತ ಹೆಚ್ಚು ರನ್ಗಳನ್ನ ಗಳಿಸಿದಾರೋ ಆ ಎಲ್ಲ ಮ್ಯಾಚ್ಗಳನ್ನ GT ಗೆದ್ದಿದೆ. GTಗೆ ಬ್ಯಾಟಿಂಗ್ ಡೆಪ್ತ್ ಇಲ್ಲ. ತೆವಾಟಿಯ ಮಧ್ಯದಲ್ಲಿ ಬಂದು ಸ್ವಲ್ಪ ರನ್ಗಳನ್ನ ಗಳಿಸಿದ್ರೂ ಕೂಡ ಅವರಿಗೆ ಸಾಥ್ ಕೊಡೋದಕ್ಕೆ ಯಾರೂ ಕೂಡ ಇಲ್ಲ. ಇದು GTಗೆ ಬಹಳ ದೊಡ್ಡ ಹಿನ್ನಡೆ. ಆದ್ರೆ GTಯ ಇನ್ನೊಂದು ಸ್ಟ್ರೆಂತ್ ಏನು ಕೇಳಿದ್ರೆ ಅವರ ಬೌಲಿಂಗ್ ಪಡೆ. ಕನ್ನಡಿಗ ಪ್ರಸಿದ್ಧ ಕೃಷ್ಣ, ರಬಾಡಾ, ಸಾಯಿ ಕಿಶೋರ್, ಸಿರಾಜ್, ರಶೀದ್ ಇವರೆಲ್ಲರ ಜೊತೆಗೆ ಜೇಸನ್ ಹೋಲ್ಡರ್ ಅವರ ಆಲ್ರೌಂಡರ್ ಆಟ. ಜೇಸನ್ ಹೋಲ್ಡರ್ ಅನ್ನು ನೋಡಿದ್ರೆ ಹೆದರಿಕೆ ಆಗುತ್ತೆ. 7 ಅಡಿ ಇದ್ದಾನೆ ಪುಣ್ಯಾತ್ಮ. ಆತ ಬಂದು ಬೌಲಿಂಗ್ ಮಾಡಿದ್ರೆ ಎದುರಿಸುವಂತಹದ್ದು ಬಹಳ ಕಷ್ಟ ಆಗ್ತಾ ಇದೆ. ಪ್ರತಿ ಪಂದ್ಯದಲ್ಲೂ ಕೂಡ ಬಹಳ ಅದ್ಭುತವಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ. ಬ್ಯಾಟಿಂಗ್ನಲ್ಲೂ ಕೂಡ ಅವರನ್ನ ಡಿಪೆಂಡ್ ಆಗ್ತಾ ಇದೆ GT. ಇವತ್ತಿನ ಪಂದ್ಯದಲ್ಲಿ ಸಾಯಿ ಸುದರ್ಶನ್ ಮತ್ತು ಗಿಲ್ ಅವರನ್ನ ಬೇಗ ಔಟ್ ಮಾಡುವಲ್ಲಿ RCBಯ ಬೌಲರ್ಗಳು ಯಶಸ್ವಿ ಆಗಿದ್ದೇ ಆದ್ರೆ ಕಪ್ ನಮ್ದೆ, ಅದರಲ್ಲೇನು ಡೌಟೇ ಬೇಡ. ಯಾಕೆ ಕೇಳಿದ್ರೆ ಮೊನ್ನೆಯ ಪಂದ್ಯದಲ್ಲಿ ಇದೇ ಸ್ಟ್ರಾಂಗ್ ಬೌಲಿಂಗ್ ಪಡೆಯನ್ನ RCB ತುಂಬಾ ಚೆನ್ನಾಗಿ ಎದುರಿಸಿದೆ. 20 ಓವರ್ಗಳಲ್ಲಿ 254 ರನ್ಗಳ ಗುರಿಯನ್ನ ಕೊಟ್ಟಿತ್ತು. GTಗೆ ಅದನ್ನ ಚೇಸ್ ಮಾಡೋದಕ್ಕಾಗಿರ್ಲಿಲ್ಲ. ಯಾಕೆ ಅಂತಂದ್ರೆ ಆರಂಭಿಕರ ವೈಫಲ್ಯ ಆಗಿತ್ತು. ಲೀಗ್ ಪಂದ್ಯದಲ್ಲಿ ನೋಡಿದ್ರೆ RCB 14 ಪಂದ್ಯಗಳ ಪೈಕಿ 9 ಗೆದ್ದಿದೆ. ಒಮ್ಮೆ ಈ GTಯ ವಿರುದ್ಧ ಸೋತಿತ್ತು, ಅದು ಕೂಡ ಗುಜರಾತ್ನಲ್ಲಿ. ಆ ಪಂದ್ಯದಲ್ಲಿ RCB ಮೊದಲು ಬ್ಯಾಟ್ ಮಾಡಿ 155 ರನ್ಗಳನ್ನ ಗಳಿಸಿತ್ತು. ಗುಜರಾತ್ ಟೈಟನ್ಸ್ ಆ ಪಂದ್ಯವನ್ನ ಬಹಳ ಈಸಿಯಾಗಿ ಚೇಸ್ ಮಾಡಿತ್ತು. ಕೇವಲ 15.5 ಓವರ್ಗಳಲ್ಲಿ 158 ರನ್ಗಳನ್ನ ಗಳಿಸಿ ಕೇವಲ 6 ವಿಕೆಟ್ಗಳನ್ನ ಕಳೆದುಕೊಂಡಿತ್ತು. ಇನ್ನು ಫೈನಲ್ ನಡೀತಾ ಇರುವಂತಹದ್ದು ಅಹಮದಾಬಾದ್ನ ಪಿಚ್ನಲ್ಲಿ. ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ RCBಗೆ ಅಷ್ಟೇನು ಉತ್ತಮವಾದಂತಹ ಟ್ರ್ಯಾಕ್ ರೆಕಾರ್ಡ್ ಇಲ್ಲ. GT ಕಳೆದ 4 ಪಂದ್ಯದಲ್ಲಿ ಈ ಪಿಚ್ನಲ್ಲಿ ನಿರಂತರವಾಗಿ ಗೆಲ್ತಾ ಬಂದಿದೆ. ಇದು ಸಹಜವಾಗಿ GTಗೆ ಎಕ್ಸ್ಟ್ರಾ ಸ್ಟ್ರೆಂತ್ ಅನ್ನ ಕೊಡುತ್ತೆ. GT ಹೋಮ್ ಗ್ರೌಂಡು RCB ವರ್ಸಸ್ GT ನಡೀತಾ ಇದೆ. ಹೀಗಾಗಿ ಫ್ಯಾನ್ಸ್ಗಳು GTಗೆ ಹೆಚ್ಚಿರ್ತಾರ ಕೇಳಿದ್ರೆ ಮಿತ್ರರೇ, RCB ಯಾವ ಪಿಚ್ನಲ್ಲಿ ಆಡಿದ್ರೂ ಕೂಡ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲೇ ಫ್ಯಾನ್ಸ್ಗಳು ಬಂದಿರ್ತಾರೆ. RCBಗೆ ಅದೇನೋ ದೊಡ್ಡ ಸಮಸ್ಯೆ ಆಗ್ಲಿಕ್ಕಿಲ್ಲ. ಸ್ಟೇಡಿಯಂನಲ್ಲಿ 60-40 ಆದ್ರೂ ಆಗೇ ಆಗತ್ತೆ. ಇನ್ನು GTಯ ಬಗ್ಗೆ ಒಂದು ಮಾತು ಹೇಳಲೇಬೇಕು. ಎಕ್ಸಲೆಂಟ್ ಆದಂತಹ ಕ್ಯಾಪ್ಟನ್ ಗಿಲ್ ತುಂಬಾ ಕೂಲ್ ಆಗಿ ಆಡ್ತಾರೆ. ಹೆಚ್ಚಿಗೆ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಗೆಲ್ಲೋದಕ್ಕೆ ಏನ್ ಬೇಕೋ ಅದನ್ನಷ್ಟೇ ಮಾಡ್ತಾರೆ. ಎಕ್ಸ್ಟ್ರಾ ಶೋ ಆಫ್ ಅಲ್ಲ, ಇಲ್ವೇ ಇಲ್ಲ. GT 5 ಬಾರಿ IPL ಆಡಿದೆ. ಅದರಲ್ಲಿ 3 ಬಾರಿ ಫೈನಲ್ ಪ್ರವೇಶ ಮಾಡಿದ್ದಾರೆ. ಗುಜರಾತ್ ಟೈಟನ್ಸ್ IPLಗೆ ಎಂಟ್ರಿ ಆದಂತಹ ಪ್ರಥಮ ಸರಣಿಯಲ್ಲೇ ಅವರು ಕಪ್ ಗೆದ್ದು ಬಿಟ್ರು. 2ನೇ ಸೀರೀಸ್ ಅನ್ನ ಕೂಡ ಅವರು ಗೆದ್ದುಕೊಳ್ತಾ ಇದ್ರು. ಚೆನ್ನೈ ವಿರುದ್ಧದ ಪಂದ್ಯದಲ್ಲಿ ಕೊನೆಯ ಎಸೆತದಲ್ಲಿ ಆ ಪಂದ್ಯವನ್ನ ಕೈ ಚೆಲ್ಲಿದ್ರು. ಈ ಬಾರಿಯೂ ಕೂಡ ತುಂಬಾ ಕೂಲ್ ಆಗಿ ಆಡ್ಕೊಂಡು ಬಂದಿದ್ದಾರೆ. ಅವರು ಹೇಗೆ ಫೈನಲ್ಗೆ ಬಂದ್ರು ಅಂತ ಯಾರಿಗೂ ಗೊತ್ತಿಲ್ಲ. ಬಹಳ ಸದ್ದು ಮಾಡ್ತಾ ಇದ್ದಂತಹ, ಬಹಳ ಬಲಿಷ್ಠವಾಗಿ ಕಾಣ್ತಾ ಇದ್ದಂತಹ ಟೀಮ್ಗಳೆಲ್ಲದೂ ಕೂಡ ಬಾಟಮ್ ನಲ್ಲಿದ್ವು. ಇವರು ನಿಧಾನವಾಗಿ ಸ್ಕೋರ್ ಬೋರ್ಡ್ ನಲ್ಲಿ ಮೇಲೆ ಹೋಗ್ತಾ 2ನೇ ಪ್ಲೇಸ್ ನಲ್ಲಿ ಕ್ವಾಲಿಫೈಯರ್ ಆದ್ರು. ಹೀಗಾಗಿ ಇವತ್ತು ಅಹಮದಾಬಾದ್ ನಲ್ಲಿ ಒಂದು ಅದ್ಭುತವಾದಂತಹ ಪಂದ್ಯ ನಡೆಯುತ್ತೆ. RCB ಗೆಲ್ಲಲಿ ಎನ್ನುವಂತಹದ್ದು ನಮ್ಮೆಲ್ಲರ ಬಯಕೆ. 2009, 2011, 2016, 2025 ಈ ಹಿಂದೆ 4 ಬಾರಿ RCB ಫೈನಲ್ಗೆ ಹೋಗಿತ್ತು. ಇವತ್ತು 5ನೇ ಬಾರಿ ಫೈನಲ್ ಆಡ್ತಾ ಇದೆ. ಗುಜರಾತ್ನ ಈ ಪಿಚ್ ನಲ್ಲಿ ಟಾಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಕೇಳಿದ್ರೆ, ಒಂದು ವೇಳೆ ಗುಜರಾತ್ ಟೈಟನ್ಸ್ ಏನಾದ್ರೂ ಟಾಸ್ ಗೆದ್ದಿದ್ದೆ ಆದ್ರೆ ಅವರು ಚೇಸ್ ಮಾಡುವಂತಹ ಸಾಧ್ಯತೆಗಳೇ ಜಾಸ್ತಿ ಇದಾವೆ. GT ಇದೇ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಕಳೆದ 4 ಪಂದ್ಯಗಳನ್ನ ಗೆದ್ದಿದೆಯಲ್ಲ, ಅದರಲ್ಲಿ 2 ಚೇಸ್ ಮಾಡಿ ಗೆದ್ದಿದೆ, 2 ಡಿಫೆಂಡ್ ಮಾಡಿ ಗೆದ್ದಿದೆ. ಆದ್ರೆ ಮೊನ್ನೆ ರಾಜಸ್ಥಾನದ ವಿರುದ್ಧ ಅವರು ಆಡಿದಂತಹ ರೀತಿಯನ್ನ ನೋಡಿದ್ರೆ ಅಹಮದಾಬಾದ್ ಪಿಚ್ ನಲ್ಲಿ ಅವರು ಚೇಸ್ ಅನ್ನೇ ಚೂಸ್ ಮಾಡ್ತಾರೆ. ಆದ್ರೆ RCB ಏನಾದ್ರೂ ಟಾಸ್ ಗೆದ್ದಿದ್ದೆ ಆದ್ರೆ ಇವರು ಮೊದಲು ಬ್ಯಾಟಿಂಗ್ ಮಾಡುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಒಂದು ಸ್ಕೋರ್ ಬೋರ್ಡ್ ಒತ್ತಡವನ್ನ ಕ್ರಿಯೇಟ್ ಮಾಡೋದಕ್ಕೆ ಯತ್ನ ಮಾಡ್ತಾರೆ. ಅಂದ್ರೆ RCBಗೆ ಏನು ಉದ್ದೇಶ ಅಂತಂದ್ರೆ, ಕ್ವಾಲಿಫೈಯರ್ 1 ನಲ್ಲಿ GT ವಿರುದ್ಧ ಆಡಿದಂತಹ ಸಂದರ್ಭದಲ್ಲಿ 254 ರನ್ ಅನ್ನ ಗಳಿಸ್ತಾರಲ್ಲ, ಆ ಸ್ಕೋರ್ ಬೋರ್ಡ್ ಒತ್ತಡದಲ್ಲೇ GT ವಿಕೆಟ್ ಗಳನ್ನ ಕಳೆದುಕೊಳ್ತು. ಅವರು ಚೇಸ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಸಾಮಾನ್ಯವಾಗಿ ಇಂತಹ ಫೈನಲ್ ಪಂದ್ಯಗಳು, ಬಿಗ್ ಪಂದ್ಯಗಳು ಅಂತ ನಾವೇನು ಕರಿತೀವಿ, ಅದರಲ್ಲಿ ಸ್ಕೋರ್ ಬೋರ್ಡ್ ಒತ್ತಡ ಇರುತ್ತಲ್ಲ, ಇದು ಯಾವತ್ತೂ ಕೂಡ 12th ಮ್ಯಾನ್ ಆಗಿ ಕೆಲಸ ಮಾಡುತ್ತೆ. ಹೀಗಾಗಿ RCB ಅದರ ಕಡೆಗೆ ಗಮನ ಹರಿಸುತ್ತೆ. ಯಾಕೆಂದ್ರೆ ತನ್ನ ಅತ್ಯಂತ ದೊಡ್ಡ ಸ್ಟ್ರೆಂತ್ ಆದಂತಹ ಬ್ಯಾಟಿಂಗ್ ಅನ್ನು ಬಳಸಿಕೊಂಡು ದೊಡ್ಡ ಸ್ಕೋರ್ ಕಲೆ ಹಾಕುವಂತಹದ್ದು RCBಯ ಉದ್ದೇಶ. ಒಂದು ವೇಳೆ ಅದರಲ್ಲಿ ಯಾಮಾರಿದ್ದೆ ಆದ್ರೆ ಮ್ಯಾಚ್ ಕೈ ತಪ್ಪು ಹೋಗುತ್ತೆ, ಅದರಲ್ಲಿ ಏನು ಡೌಟ್ ಇಲ್ಲ. ಮೊದಲು ಬ್ಯಾಟ್ ಮಾಡಿ 160, 170 ರನ್ ಅನ್ನು ಗಳಿಸಿದ್ದೆ ಆದ್ರೆ RCB ಅದನ್ನ ಡಿಫೆಂಡ್ ಮಾಡ್ಕೊಳ್ಳೋದಕ್ಕಂತೂ ಸಾಧ್ಯವೇ ಇಲ್ಲ. ಈ ಫೈನಲ್ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ್ದೆ ಆದ್ರೆ
200+ ರನ್ ಬೇಕೇ ಬೇಕು. ಅದರಲ್ಲೂ ಕೂಡ 220+ ರನ್ ಬಂದಿದ್ದೆ ಆದರೆ ಬೌಲರ್ಗಳ ಮೇಲಿನ ಒತ್ತಡ ಸ್ವಲ್ಪ ಕಡಿಮೆ ಆಗುತ್ತೆ. ಇದರ ನಡುವೆ GT ಬಹಳ ರಣತಂತ್ರ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ಕರೆಸಿಕೊಳ್ಳುತ್ತೆ. ಯಾಕೆ ಗೊತ್ತಾ, ಅವರು RCB ವಿರುದ್ಧ ಹೀನಾಯವಾಗಿ ಸೋತ್ ಹೋಗ್ತಾರೆ. ಕ್ವಾಲಿಫೈಯರ್ 1ರಲ್ಲಿ 92 ರನ್ಗಳಿಂದ ಸೋತ್ ಹೋಗ್ತಾರಲ್ವಾ. ಎರಡನೇ ಪಂದ್ಯಕ್ಕೆ ಅವ್ರು ಹೇಗೆ ರೆಡಿ ಆಗಿದ್ರು ಗೊತ್ತಾ, ಮುಖ್ಯವಾಗಿ ರಾಜಸ್ಥಾನದ ವೈಭವ್ ಸೂರ್ಯವಂಶಿ ಬಗ್ಗೆ ಬಹಳ ಭಯ ಇತ್ತು. ನೆಹ್ರಾ ಅದೆಂತಹ ಬೌಲಿಂಗ್ ಅನ್ನ ಸಂಘಟಿಸಿದ್ರು ಅಂತಂದ್ರೆ ಒಬ್ಬ ಬೌಲಿಂಗ್ ಕೋಚ್ ಆಗಿ ಇದಕ್ಕಿಂತ ಬೆಟರ್ ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಅಷ್ಟರ ಮಟ್ಟಿಗೆ ಟೀಮ್ ಅನ್ನ ಪ್ರಿಪೇರ್ ಮಾಡಿ ಕಳಿಸಿದ್ರು. ಅದಕ್ಕೋಸ್ಕರವಾಗಿ ರಾಜಸ್ಥಾನವನ್ನ ಸೋಲಿಸೋದಕ್ಕಾಯ್ತು. ವೈಭವ್ ಸೂರ್ಯವಂಶಿಯನ್ನ ಪೂರ್ಣ ಪ್ರಮಾಣದಲ್ಲಿ ಕಟ್ಟಿ ಹಾಕೋದಕ್ಕೆ ಸಾಧ್ಯ ಆಗದೇ ಇದ್ರೂ ಕೂಡ ಆ ಪುಟಾಣಿ ಮೇಲೆ ಅದೆಷ್ಟೋ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಿ ಸ್ವಲ್ಪ ರನ್ ವೇಗಕ್ಕೆ ಕಡಿವಾಣ ಹಾಕಿದ್ರು. ಇಲ್ಲದೆ ಹೋದ್ರೆ ವೈಭವ್ ಸೂರ್ಯವಂಶಿ ಅಷ್ಟೊತ್ತು ಕ್ರೀಸ್ನಲ್ಲಿ ಇದ್ದಿದ್ದಕ್ಕೆ 260 270 ಸ್ಕೋರ್ ಬಂದಿರ್ತಾ ಇತ್ತು. ಇವತ್ತು GT ಅಂತಹದೇ ಒಂದು ಪ್ಲಾನ್ ಅನ್ನ RCB ವಿರುದ್ಧ ಕೂಡ ಮಾಡ್ಕೊಂಡಿರುತ್ತೆ. ಯಾಕೆ ಕೇಳಿದ್ರೆ ಕ್ವಾಲಿಫೈಯರ್ 1ರಲ್ಲಿ RCBಯ ವಿರುದ್ಧ ಹೀನಾಯವಾಗಿ ಸೋತ್ ಹೋಗಿದ್ದಾರೆ. ಹೀಗಾಗಿ ಅವರು ಬೆಟರ್ ಪ್ಲಾನ್ ನೊಂದಿಗೆ ಫೀಲ್ಡ್ ಇಳಿತಾರೆ. ಇದರ ಬಗ್ಗೆ RCB ಕೂಡ ಗಮನ ಹರಿಸಬೇಕು. ಗಿಲ್ ಮತ್ತು ಸಾಯಿ ಸುದರ್ಶನ್ ಜೊತೆಗೆ ಜೇಸನ್ ಹೋಲ್ಡರ್, ಈ 3 ಜನರನ್ನ ಟಾರ್ಗೆಟ್ ಮಾಡಿ ಅವರ ವಿರುದ್ಧದ ಪ್ಲಾನ್ ಅನ್ನ ಎಕ್ಸಿಕ್ಯೂಷನ್ ಮಾಡಿದ್ದೆ ಆದ್ರೆ ಖಂಡಿತವಾಗ್ಲೂ RCB ಕೈ ಮೇಲಾಗತ್ತೆ. ಇವತ್ತು ಕಪ್ ನಮ್ಮದಾಗತ್ತೆ. ಮಿತ್ರರೇ, ನೀವೇನ್ ಹೇಳ್ತೀರಿ? ಇವತ್ತಿನ ಪಂದ್ಯದಲ್ಲಿ RCBಯ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು, RCB ಗೆಲ್ಲುವಂತಹ ಚಾನ್ಸಸ್ ಎಷ್ಟಿದೆ, ಇದೆಲ್ಲದರ ಬಗ್ಗೆ ನೀವು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.